ಕನ್ನಡನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಕನ್ನಡ ನಾಡಿಯಲ್ಲಿ ಪ್ರಮುಖ ಸುದ್ದಿಗಳು ಕೂಡ ನೋಡೋದು ಬಾಕಿ ಇದೆ. ಅದರಲ್ಲೂ ಕೂಡ ದರ್ಶನ್ ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದುನಿಯಾ ವಿಜಿಗೆ ಯಾವಾಗ ಬೇಲ್ ಸಿಗುತ್ತೆ ಅನ್ನೋದರ ಸುದ್ದಿ ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ಒಂದು ರೀತಿಯಲ್ಲಿ ಗಣೇಶ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಡಿಜೆ ಸೌಂಡ್ಗೆ ಸಾಕ್ಷಿಕರು ಸ್ಟೆಪ್ ಹಾಕಿದ್ದಾರೆ. ಆ ಸುದ್ದಿ ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ನೀವು ಆಕ್ಚುಲಿ ಯಾವುದೇ ಗಾಡಿ ಬಂದು ಆಕ್ಚುಲಿ ಟರ್ನಿಂಗ್ ಅಲ್ಲಿ ಗಾಡಿ ಬಿಟ್ಟಿದ್ರೆ ಮಾತ್ರ ಇನ್ನೊಂದಷ್ಟು ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ಕೇಸಲ್ಲಿ ಸಂಚಾರಿ ನಿಯಮ ಬಗ್ಗೆ ದರ್ಶನ್ ಪಾಠ. ಕಾರು ಹತ್ತುತ್ತಿದ್ದಂತೆ ಒನ್ ವೇನಲ್ಲೇ ಸಾರಥಿ ಓಟ. ಆಕ್ಸಿಡೆಂಟ್ ಅನುಮಾನಗಳಿಗೆ ಚಾಲೆಂಜಿಂಗ್ ಸ್ಟೈಲ್ ಅಲ್ಲೇ ಸ್ಪಷ್ಟನೆ. ಅಮ್ಮನಿಗೆ ಕಣ್ಸನ್ನೆ ಮಾಡಿದವನ ಮೇಲೆ ಮಗ ಕಣ್ ಹಾಕ್ದ. ತಾಯಿಯನ್ನ ಕೆಟ್ಟದಾಗಿ ನೋಡಿದವನ ತಲೆ ಕಡಿದು ಸ್ಟೇಷನ್ಗೆ ತಂದ. ಮಂಡ್ಯದ ಮಳವಳ್ಳಿಯಲ್ಲಿ ಬೆಚ್ಚಿ ಬಿದ್ದ ಜನ. ಚಿಕಿತ್ಸೆ ಕೊಡಲು ಮನೆಗೆ ಬರಲಿಲ್ಲ ಅಂತ ಎಂಎಲ್ಎ ವಾರು. ಸರ್ಕಾರಿ ಆಸ್ಪತ್ರೆ ವೈದ್ಯ ವಿರುದ್ಧ ಹಕ್ಕುಚ್ಯುತಿ ದೂರು. ಜನಪ್ರತಿನಿಧಿಗಳ ಸೇಡಿನ ರಾಜಕಾರಣಕ್ಕೆ ತಿರುಗಿ ಬಿದ್ದ ಸರ್ಕಾರಿ ವೈದ್ಯರು. ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಸೂಪರ್ ಡಾನ್ಸ್. ಕೋಟೆನಾಡಲ್ಲಿ ಡಿಜೆ ಸೌಂಡ್ಗೆ ಮಸ್ತ್ ಸ್ಟೆಪ್ಸ್. ತಮಟೆ ಸೌಂಡ್ಗೆ ಹುಚ್ಚೆದ್ದು ಕುಣಿದ ಬಾಯ್ಸ್. ಮೈಸೂರಲ್ಲಿ ಕಾರ್ ಆಕ್ಸಿಡೆಂಟ್ನಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಕ್ಸಿಡೆಂಟ್ ಇದ್ದ ಬಗ್ಗೆ ಹಲವು ಅನುಮಾನಗಳಿಗೆ ದತ್ತ ಉತ್ತರ ಕೊಟ್ಟರು. ಮಾಧ್ಯಮಗಳಿಗೆ ಸಂಚಾರಿ ನಿಯಮದ ಪಾಠ ಮಾಡಿದ ಐರಾವತ ಆಸ್ಪತ್ರೆಯಿಂದ ಹೊರ ಹೋಗ್ತಾ ಇದ್ದಂತೆ ಮತ್ತೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಡಿಸ್ಚಾರ್ಜ್ ಆಗ್ತಿದ್ದಂತೆ ದರ್ಶನ್ ಕಾನೂನು ಪಾಠ. ಕಾರ್ ಹತ್ತುತ್ತಿದ್ದಂತೆ ರೂಲ್ಸ್ ಬ್ರೇಕ್ ಮಾಡಿ ಓಟ. ಆರು ದಿನದ ಆಸ್ಪತ್ರೆ ವನವಾಸ ಮುಗಿಸಿ ಬಂದ ಐರಾವತ ಡಿಸ್ಚಾರ್ಜ್ ಆಗ್ತಿದ್ದಂತೆ ಮಾಧ್ಯಮದವರ ಮೇಲೆ ಸಿಟ್ಟಾದ್ರು. ಆಮೇಲೆ ದರ್ಶನ್ ಕಾನೂನು ಪಾಠವನ್ನೂ ಮಾಡಿದ್ರು. ಹೀಗೆ ಕಾನೂನು ಪಾಠ ಮಾಡಿದ ದರ್ಶನ್ ಸುದ್ದಿಗೋಷ್ಠಿ ಮುಗಿಸಿ ಕಾರ್ ಹತ್ತಿದ್ರು. ಸೀದಾ ಮೈಸೂರು ಬೆಂಗಳೂರು ಹೈವೇನಲ್ಲಿ ಒನ್ ವೇ ಮೂಲಕವೇ ಹೋದ್ರು. ಡ್ರೈವರ್ಗೆ ಒನ್ ವೇನಲ್ಲಿ ಹೋಗಬೇಡ ಅಂತಾನೂ ಹೇಳಲಿಲ್ಲ. ರೂಲ್ಸ್ ಬ್ರೇಕ್ ಮಾಡಿದ ದರ್ಶನ್ ಇದಕ್ಕೂ ಮೊದಲು ಆಕ್ಸಿಡೆಂಟ್ ಹಿಂದಿದ್ದ ಅನುಮಾನಗಳಿಗೆ ಉತ್ತರಿಸಿದ್ದು ಹೀಗೆ. ಅಲ್ಲಿ ಯಾವ್ದೋ ಹಳೆ ಪೋಲ್ ಬಿದ್ದಿದ್ದ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ಈ ಲೆಫ್ಟ್ ಸೈಡ್ ಇಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ಅಲ್ವಾ? ರೈಟ್ ಸೈಡ್. ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ ನಾನು ಬಿದ್ದಿದ್ದೀನಿ, ನಾನು ಬೆಳೆಸಿದ್ದೀನಿ ಅಂತ ತೋರಿಸಿದ್ರೆ. ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ಸರ್ ನನ್ನ ಗಾಡಿ 5 ಸೀಟ್ ಸರ್ ಇರೋದು, 5 ಸೀಟರ್. ಅದ್ರ ಮೇಲೆ ಆಕ್ಚುಲಿ ಓವರ್ಲೋಡ್ ನಾನು ಹಾಕೋದಿಲ್ಲ ಸರ್. ಸರ್ ಅಲ್ಲಿ ಹಿಂದ್ಗಡೆನೆ ಆಕ್ಚುಲಿ ಜಾನ್ಸನ್ ಗ್ಯಾರೇಜ್ ಇತ್ತು ಸರ್, ಅಲ್ಲಿಗೆ ಹೇಳ್ದಾಕಿದ್ರು ಸರ್. ಹುಡುಗರಿಗೆ ಆಕ್ಚುಲಿ ಫಸ್ಟ್ ಇಲ್ಲಿ ತಂದು ಇದನ್ನ ತೋರಿಸೋಣ, ಗಾಡಿ ಆಮೇಲೆ ಇದು ಮಾಡ್ಸೋಣ ಅಂತ ಅಷ್ಟೇ ಸರ್. ಇಷ್ಟೇ ಅಲ್ಲ, ಕಾರನ್ನ ಯಾರು ಓಡಿಸ್ತಿದ್ರು ಅನ್ನೋದನ್ನು ಸಾರಥಿ ಹೇಳಿದ್ರು ನೋಡಿ. ನನ್ನ ಫ್ರೆಂಡ್ ಓಡಿಸ್ತಾ ಇದ್ರು ಸರ್. ಪಾಪ ಅವನೇನು ಆಕ್ಚುಲಿ ಇದು ಮಾಡಲಿಲ್ಲ ಸರ್. ತಗೋಚಿನ ಓಡಿಸು ಅಷ್ಟೇ ಸರ್. ಈಗ ಬಂದಿದ್ದೀನಲ್ಲ ಸರ್, ನಾನು ನೋಡ್ಬಿಟ್ಟು ಖಂಡಿತ ಇನ್ನೊಂದ್ಸಲ ಕ್ಲಾರಿಟಿ ಹೇಳ್ತೀನಿ ಸರ್. ಡೋಂಟ್ ವರಿ ಸರ್. ಏನಿಲ್ಲ ಸರ್, ಅವ್ರು ಕೇಳ್ತಾ ಇಷ್ಟೇ ಯಾವಾಗ ವರ್ಕೌಟ್ ಮಾಡ್ತೀರಂತ. ಇನ್ನು ಪೈಸದ ಸಂಖ್ಯೆ ಇದೆ ಸರ್, ಹೋಗಿಲ್ಲ ಸರ್. ಖಂಡಿತ ಅವ್ರಿಗೆ ಏನು ಆಸೆ ಪಡ್ತಾರೆ ಅದನ್ನ ಮಾಡ್ತೀನಿ ಸರ್. ಇಷ್ಟೆಲ್ಲ ಉತ್ತರ ಕೊಟ್ಟ ದಚ್ಚು ಇನ್ನೂ 1 ತಿಂಗಳ ಕಾಲ ರೆಸ್ಟ್ ತೆಗೆದುಕೊಳ್ತಾರೆ. ಆದ್ರೆ 15 ದಿನ ಕಳೆದ ಮೇಲೆ ಡಬ್ಬಿಂಗ್ ಕೆಲಸ ಮುಗಿಸಿಕೊಡ್ತೀನಿ ಅಂತಾನೂ ಹೇಳಿದ್ರು. ಒಟ್ನಲ್ಲಿ ಮಾಧ್ಯಮದವರಿಗೆ ರೂಲ್ಸ್ ಬಗ್ಗೆ ಹೇಳಿದ ದರ್ಶನ್ ಒನ್ ವೇನಲ್ಲಿ ಹೋಗಿ ರೂಲ್ಸ್ ಬ್ರೇಕ್ ಮಾಡಿದ್ದು ಸರಿನಾ? ಇದಕ್ಕೆ ಇನ್ಯಾವ ರೀತಿ ಸಮಜಾಯಿಸಿ ಕೊಡ್ತಾರೋ ಕಾದು ನೋಡಬೇಕು. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಮಂಡ್ಯದಲ್ಲಿ ಇವತ್ತು ಭೀಭತ್ಸ ಘಟನೆಯೊಂದು ನಡೆದು ಹೋಗಿದೆ. ಆ ದೃಶ್ಯವನ್ನ ನೋಡಿ ಒಂದು ಕ್ಷಣ ಪೊಲೀಸರೇ ಬೆಚ್ಚಿ ಬಿದ್ರು. ಜನ ಅಂತೂ ಏನ್ರಿ ಇವನು ಮನುಷ್ಯನ ರಾಕ್ಷಸನ ಅಂತ ಭಯ ಪಡ್ತಾ ಇದ್ರು. ಅಷ್ಟಕ್ಕೂ ಮಂಡ್ಯದಲ್ಲಿ ಅಂಥದ್ದೇನು ನಡೆಯಿತು? ಆ ದೃಶ್ಯ ನೋಡಿ ಜನ ಪೊಲೀಸರು ಬೆಚ್ಚಿ ಬಿದ್ದಿದ್ಯಾಕೆ? ಸ್ಟೋರಿ ನೋಡ್ಕೊಂಡು ನೀವು ನೋಡ್ಬನ್ನಿ. ವಾರದ ಹಿಂದೆ ಚಿಕ್ಕಮಗಳೂರಿನಲ್ಲಿ ಹೆಂಡತಿಯ ರುಂಡ ಕತ್ತರಿಸಿ ಪೊಲೀಸ್ ಠಾಣೆಗೆ ತಲೆ ತಂದಿದ್ದ ಗಂಡ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಿಯತಮೆಯ ತಲೆ ತುಂಡರಿಸಿದ್ದ ಕಿರಾತಕ. ಈ ಬೀಭತ್ಸ ಕೃತ್ಯ ಇನ್ನೂ ಮರೆಯಾಗಿಲ್ಲ. ಇವತ್ತು ಮಂಡ್ಯದಲ್ಲಿ ಸ್ನೇಹಿತನ ತಲೆ ಕಡಿದು ಯುವಕನೊಬ್ಬ ಪೊಲೀಸ್ ಠಾಣೆಗೆ ರುಂಡ ತಂದ ಘಟನೆ ನಡೆದಿದೆ. ನೋಡಿ,
ಹೇಗೆ ಮೈಯೆಲ್ಲ ರಕ್ತಸಿಕ್ತವಾಗಿದೆ ಅಂತ. ತಾಯಿಗೆ ಕಣ್ಸನ್ನೆ ಮಾಡಿದ ಅಂತ ಸಿಟ್ಟಿಗೆದ್ದ ಮಗ ಕಣ್ಸನ್ನೆ ಮಾಡಿದವನ ಕಥೆಯನ್ನೇ ಮುಗಿಸ್ಬಿಟ್ಟ. ಕೊಲೆ ಮಾಡಿದ್ಮೇಲೆ ಸುಮ್ಮನಾಗದೆ ಆತನ ತಲೆಯನ್ನೇ ಕತ್ತರಿಸಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಕೊಲೆ ಮಾಡಿದ್ದೀನಿ, ಅರೆಸ್ಟ್ ಮಾಡಿ ಅಂದ. ಯಾಕಪ್ಪ ಹೀಗೆ ಮಾಡಿದೆ ಅಂದಾಗ ಆರೋಪಿ ಪಶುಮತಿ ಹೇಳಿದ್ದು ಹೀಗೆ. 3 ದಿನ ಎತ್ತು ಹೊತ್ತು ತಾಯಿನ ಕೆಟ್ಟದಾಗ ಸನ್ನೆ ಮಾಡ್ರಿ ಹೆಂಗ್ ಸರ್? ನನ್ನ ಇದ್ರೆ ಸತ್ತ ಈ ತಲೆ ಇದ್ರೆ ಹೋದ್ರ ಸರ್ ಕೆಟ್ಟದಾಗ ಸನ್ನೆ ಮಾಡಿ ಸರ್. ಎತ್ತು ಹೊತ್ತು ತಾಯಿನ ಅದ್ ನೆನ್ಸ್ಕೊಂಡು ನಮ್ ಜೀವನ ಮಾಡಕಾಯ್ತದ ಸರ್. 3 ದಿನ ನಿದ್ದೆ ಬಂದಿಲ್ಲ ಸರ್, ಊಟ ಮಾಡಿಲ್ಲ ಸರ್. 2 ದಿನ ನೆನ್ಸ್ಕೊಂಡು ನಿದ್ದೆ ಬರ್ತದ ಸರ್, ಮಾಡಿಲ್ಲ ಸರ್ ನಾನು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕೆಬಾಗಿಲು ಗ್ರಾಮದ ಯುವಕ ಈ ಪಶುಪತಿ ಮನೆಯ ಪಕ್ಕದಲ್ಲೇ ಇದ್ದ ಗಿರೀಶ್ ಭೀಕರವಾಗಿ ಹತ್ಯೆಯಾದ ನತದೃಷ್ಟ. ಗಿರೀಶ್ ಆರೋಪಿ ತಾಯಿಯನ್ನ ಕೆಟ್ಟದಾಗಿ ನೋಡಿದ್ನಂತೆ, ಕಣ್ಸನ್ನೆ ಮಾಡಿ ನಿಂದಿಸಿದ್ನಂತೆ. ಇದರಿಂದ ಸಿಟ್ಟಿಗೆದ್ದು ಗಿರೀಶ್ನನ್ನ ಕೊಲೆ ಮಾಡಿ ಆತನ ತಲೆಯನ್ನ ಕತ್ತರಿಸಿ ಪೊಲೀಸ್ ಠಾಣೆಗೆ ಬಂದು ಶರಣಾದ. ಆಮೇಲೆ ಪೊಲೀಸರು ಆತನನ್ನ ಕೊಲೆ ಮಾಡಿದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ರುಂಡ ಮುಂಡ ಎರಡನ್ನೂ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ರು. ಬೆಳಕವಾಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಮರ್ಡರ್ ಬಗ್ಗೆ ಈಗ ನಾನು ಮಾಹಿತಿ ಬಂದೆ, ಜಸ್ಟ್ ನೋಡಿದ್ದೇನೆ. ಈಗ ವಿಚಾರಣೆ ಮಾಡ್ತಾ ಇದ್ವಿ, ಏನಾಗಿದೆ, ಏನು ಕಾರಣ, ಏನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಯಾವ ಕಾರಣ ಕೊಲೆ ಆಗಿದೆ, ಯಾರು ನೋಡಿದ್ರು ಎಲ್ಲ ನಾವು ವಿಚಾರಣೆ ಮಾಡ್ತೀನಿ. ಫಸ್ಟ್ FIR ಆಗಲಿ, FIR ಆದಮೇಲೆ ಕಂಪ್ಲೇಂಟ್ ತೊಗೊತಾ ಇದ್ವಿ. FIR ಆದಮೇಲೆ ಈಗ ಪೋಸ್ಟ್ ಮಾರ್ಟಮು ಅದೆಲ್ಲ ಆದಮೇಲೆ ಪ್ರೊಸೀಜರ್ ಪ್ರಕಾರ ಎಲ್ಲ ಹೇಳಿಕೆ ತಗೊಂಡು ಆಮೇಲೆ ಡೀಟೇಲ್ಸ್ ನಾನು ಹೇಳ್ತೀನಿ. ಘಟನೆಯಿಂದ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಹೇಳಿದ್ದು ಹೀಗೆ. ನಾವು ಬಂದು ಇಲ್ಲಿ ಬಂದರೆ ನನಗೆ ಬಾಮೈದ ಆಗಬೇಕು. ಅವನು ಬಂದರೆ ಕತ್ತು ಎಲ್ಲ ತರೆದಿದ್ದಾನೆ. ಅವನು ನಮ್ಮೂರಲ್ಲೇ ಇದ್ದದ್ದು. ಅವನು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಏನು ಪ್ರಾಬ್ಲಮ್ ಇರಲಿಲ್ಲ. ಇತ್ತೀಚೆಗೆ ಅದೇನಾಗಿದೆ ಅಂದರೆ ಅವನು ಏನು ಮಾಡಿದ್ದಾನೆ ಅಂತ ಗೊತ್ತಾಗಿಲ್ಲ. ಬೆಳಿಗ್ಗೆ ಏನೋ ಅಲ್ಲಿ ಮನೇಲಿ ಊಟ ಮಾಡ್ತಿರೋನ ಜೊತೆಲೇ ತಾನೇ ಕರ್ಕೊಂಡ್ಬಂದು ಇಲ್ಲಿ ಹಿಂಗೆ ಮಾಡಿರೋದು ಅವನು. ಮೊನ್ನೆ ಚಿಕ್ಕಮಗಳೂರು, ನಿನ್ನೆ ಚಿಕ್ಕಬಳ್ಳಾಪುರ, ಇವತ್ತು ಮಂಡ್ಯ. ಕೊಲೆಗಾರರ ಕ್ರೌರ್ಯ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದು ಸಮಾಜದಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗ್ತಿರೋದಂತೂ ಸತ್ಯ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಏನೋ ಜಿಮ್ ಟ್ರೈನರ್ ಹಲ್ಲೆ ಕೇಸಲ್ಲಿ ಜೈಲಲ್ಲಿರುವ ದುನಿಯಾ ವಿಜ್ಗೆ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜಾಮೀನು ಅರ್ಜಿ ತೀರ್ಪನ್ನ ಸೆಷನ್ಸ್ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಜಂಗ್ಲಿ ಅಂಡ್ ಟೀಮ್ ಇನ್ನೂ 2 ದಿನ ಜೈಲಲ್ಲೇ ಇರಬೇಕಾಗಿದೆ. ಇತ್ತ ದುನಿಯಾ ವಿಜಿ 2ನೇ ಪತ್ನಿ ಕೀರ್ತಿಗೌಡ ವಿರುದ್ಧ ಹೊಸದೊಂದು ಆರೋಪ ಕೇಳಿಬಂದಿದೆ. ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಹಲ್ಲೆ ಕೇಸ್ನಲ್ಲಿ ಜಂಗ್ಲಿಗೆ ಜೈಲೇ ದುನಿಯಾ. ಅಕ್ಟೋಬರ್ 1ಕ್ಕೆ ಜಾಮೀನು ತೀರ್ಪು ಪ್ರಕಟ. ಜಿಮ್ ಟ್ರೈನರ್ ಮಾರುತಿಗೌಡ ಮೇಲಿನ ಹಲ್ಲೆ ಕೇಸ್ನಲ್ಲಿ ದುನಿಯಾ ವಿಜ್ಗೆ ಇಂದು ಸಹ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ತನ್ನ ತೀರ್ಪನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಜಂಗ್ಲಿ ಅಂಡ್ ಗ್ಯಾಂಗ್ಗೆ 2 ದಿನ ಜೈಲೇ ಮನೆ. ನೋಡೋಣ, ಪೆಂಡಿಂಗ್ ಕೇಸಸ್ ಬಗ್ಗೆನೂ ಅಕ್ವಿಟ್ ಆಗಿರೋದು ಹೇಳಿದೀವಿ, ಎಲ್ಲ ರೀತಿನೂ ಹೇಳಿದೀವಿ. ನೋಡೋಣ, ಮಂಡೇ ಇದೆ. ಆ ಕಡೆಯಿಂದ ಅದೇ ಹಿಂಗೆ ಪೆಂಡಿಂಗ್ ಕೇಸ್ ಇದೆ ಅವ್ರ ಮೇಲೆ, ಬಿಡಬಾರ್ದು, ಇನ್ನು ಇಂಜುರೀಸ್ ಅವ್ನಿಗೆ ಇನ್ನೂ ಇದಾಗಿಲ್ಲ, ಹುಷಾರಾಗಿಲ್ಲ ಅಂತ ಹೇಳಿದ್ರು. ಬಟ್ ಆಲ್ರೆಡಿ ಹ್ಯಾಸ್ ಬೀನ್ ಡಿಸ್ಚಾರ್ಜ್. ಮಂಡೇ ಆಗಿದೆ, ನೋಡೋಣ. ಈತ ದುನಿಯಾ ವಿಜಿ ಅಂಡ್ ಗ್ಯಾಂಗ್ನಿಂದ ಹಲ್ಲೆಗೊಳಗಾದ ಮಾರುತಿಗೌಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಮಾರುತಿಗೌಡ ಆರೋಗ್ಯದಲ್ಲಿ ಪೂರ್ಣ ಚೇತರಿಕೆಯಾಗಿಲ್ಲ. ಈ ಬಗ್ಗೆ ನ್ಯೂಸ್ 18ಗೆ ಮಾತನಾಡಿದ ಮಾರುತಿಗೌಡ ಅಂದಿನ ಕರಾಳ ರಾತ್ರಿಯನ್ನ ಹೇಳಿತ್ತು ಹೀಗೆ. ತುಂಬಾನೇ ಹೊಡೆದ್ರು ಸರ್, ತುಂಬ ನೋವಿದೆ, ಕಣ್ಣು ಬ್ಲರ್ ಇದೆ. ಅವತ್ತು ಯಾರು ಹೊಡೆದ್ರು ಸರ್ ನಿಮ್ಮನ್ನ? ಯಾರಲ್ಲ? ಎಲ್ಲರೂ ಸರ್, ದುನಿಯಾ ವಿಜಯ್ ಅವರು, ಪ್ರಸಾದ್ ಮಾಡಿ ಲೆಫ್ಟ್ ಆಗಿ ಬ್ಲರ್ ಇದೆ ಸರ್. ಇವೆಲ್ಲವುಗಳ ಮಧ್ಯೆ ವಿಜಯ್ 2ನೇ ಪತ್ನಿ ಕೀರ್ತಿಗೌಡ ಮನೆಯಲ್ಲಿದ್ದ ಹಣ, ಚಿನ್ನಾಭರಣದೊಂದಿಗೆ ಕೀರ್ತಿಗೌಡ ನಾಪತ್ತೆಯಾಗಿದ್ದಾರೆ ಅಂತ ಮೊದಲ ಪತ್ನಿ ನಾಗರತ್ನ ಆರೋಪಿಸಿದ್ದಾರೆ. ಆದರೆ ಈ ಆರೋಪವನ್ನ ಕೀರ್ತಿಗೌಡ ನಿರಾಕರಿಸಿದ್ದು, ನಾನು ನನ್ನ ತಾಯಿ ಮನೆಯಲ್ಲಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಸ್ತೆ, ನಾನು ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ, ನಾನು ನಮ್ಮ ತಾಯಿ ಮನೆಯಲ್ಲಿದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ರು ಅವ್ರು ಬರೋವರೆಗೂ ಇಲ್ಲಿರೋಕೆ, ಯಾಕಂದರೆ ನಂಗೆ ಯಾವುದೇ ಥರದ ಸೆಕ್ಯೂರಿಟಿ ಅಲ್ಲಿಲ್ಲ. ಹಾಗಾಗಿ ನಾನು ನಮ್ಮ ತಾಯಿ ಮನೆಯಲ್ಲಿದ್ದೀನಿ. ಏನೇನು ಆರೋಪಗಳು ಬರ್ತಾ ಇದೆ ಅದು ಎಲ್ಲದರ ಬಗ್ಗೆ ನಾನೆಲ್ಲ ಮೀಡಿಯಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಗಿರಿನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ದಯವಿಟ್ಟು. ನನ್ನ ಹಸ್ಬೆಂಡ್ ಬಂದ ಮೇಲೆ ಎಲ್ಲ ವಿಷಯಗಳ ಬಗ್ಗೆ ಕ್ಲಾರಿಟಿ
ಡೆಫಿನೆಟ್ ಆಗಿ ನಾವು ಕೊಡ್ತೀವಿ. ಇನ್ನು ವಿಜಯನ ನೋಡಲು ಮಕ್ಕಳಾದ ಸಾಮ್ರಾಟ್ ಹಾಗೂ ಮೋನಿಕಾ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಅಪ್ಪನನ್ನ ಕಂಡ ಮಗ ಸಾಮ್ರಾಟ್ ಹಾಗೂ ಪುತ್ರಿ ಮೋನಿಕಾ ಕಣ್ಣೀರು ಹಾಕಿದ್ರು. ಮಕ್ಕಳಿಗೆ ಸಮಾಧಾನ ಮಾಡಿದ ವಿಜಿ ಅವರು ತಂದಿದ್ದ ಊಟವನ್ನ ಸ್ವೀಕರಿಸಿದ್ರಂತೆ. ಎಸಿಎಂಎಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರು ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ವಿಜಿ ನಂಬಿದ್ರು. ಆದ್ರೆ ಅಲ್ಲಿಯೂ ತೀರ್ಪನ್ನ ಕಾಯ್ದಿರಿಸಿದ್ದಕ್ಕೆ ವಿಜಿ ತನ್ನ ಸಹಚರರ ಮೇಲೆ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇನ್ನು ಸೋಮವಾರವಾದ್ರೂ ವಿಜಿಗೆ ಬೇಲ್ ಸಿಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಕ್ಸಾಕ್ಟ್ಲಿ ಸೋಮವಾರ ಏನಾದ್ರೂ ಜೈಲಾಗತ್ತಾ ಅಥವಾ ಬೇಲಾಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ನಮ್ಮ ಜನಪ್ರತಿನಿಧಿಗಳು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ನಿದರ್ಶನ. ತನಗೆ ಚಿಕಿತ್ಸೆ ಕೊಡೋಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಿದ್ದಾರೆ ಶಾಸಕರೊಬ್ಬರು. ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಹಿಳಾ ವೈದ್ಯೆಯನ್ನೇ ವರ್ಗಾವಣೆ ಮಾಡಿಸಿದ್ದಾರೆ. ಅತ್ತ ಸರ್ಕಾರಿ ನಿಯಮ ಪಾಲಿಸಿದ ವೈದ್ಯೆ ಸೇಡಿನ ರಾಜಕಾರಣಕ್ಕೆ ಬಲಿಯಾಗಿದ್ದಾರೆ. ಇಷ್ಟಕ್ಕೂ ಆ ಶಾಸಕ ಯಾರು, ಆ ನೊಂದ ಮಹಿಳೆ ಯಾರು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ವೈದ್ಯ ವಿರುದ್ಧ ಶಾಸಕರ ಸೇಡಿನ ರಾಜಕೀಯ. ಚಿಕಿತ್ಸೆ ಕೊಡಲು ಬರಲಿಲ್ಲ ಅಂತ ಎಂಎಲ್ಎ ದೂರು. ಇವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಜೆಡಿಎಸ್ ಶಾಸಕ ಕೆ ಮಹದೇವ್. ಈ ಫೋಟೋದಲ್ಲಿರೋ ಮಹಿಳೆ ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯೆ ಡಾಕ್ಟರ್ ವೀಣಾ ಸಿಂಗ್. ಜೆಡಿಎಸ್ ಎಂಎಲ್ಎ ಕೆ ಮಹದೇವ್ ಸೆಪ್ಟೆಂಬರ್ 18ರಂದು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು. ಚಿಕಿತ್ಸೆ ನೀಡಲು ಮನೆಗೆ ಬನ್ನಿ ಎಂದು ವೈದ್ಯ ವೀಣಾ ಸಿಂಗ್ರನ್ನ ಕರೆದ ಎಂಎಲ್ಎ ಸಾಹೇಬ್ರು ತನ್ನ ಸಹಾಯಕರನ್ನ ಕಳುಹಿಸಿದ್ರು. ಆಸ್ಪತ್ರೆಯಲ್ಲಿ ರೋಗಿಗಳು ಹೆಚ್ಚಾಗಿದ್ದಾರೆ, ಬರೋಲ್ಲ ಅಂತ ವೈದ್ಯ ವೀಣಾ ಸಿಂಗ್ ಹೇಳಿ ಕಳಿಸಿದ್ರು. ಇದನ್ನೇ ದ್ವೇಷವಾಗಿ ಇಟ್ಟುಕೊಂಡ ಎಂಎಲ್ಎ ವೈದ್ಯ ಮೇಲೆ ವಿಧಾನಸೌಧದಲ್ಲಿ ಹಕ್ಕುಬಾಧ್ಯತಾ ದೂರು ಸಲ್ಲಿಸಿದ್ದಾರೆ. ಸರ್ಕಾರಿ ವೈದ್ಯರನ್ನ ಸಸ್ಪೆಂಡ್ ಮಾಡಲು ಒತ್ತಡ ಹಾಕಿ ಕೊನೆಗೆ ವರ್ಗಾವಣೆ ಮಾಡಿಸಿದ್ದಾರೆ. ವೀಣಾ ಸಿಂಗ್ರನ್ನ ಸಸ್ಪೆಂಡ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಇರೋ ರಾಜ್ಯದ 150 ಮಂದಿ ಮಹಿಳಾ ವೈದ್ಯರು ವೈದ್ಯ ವೀಣಾ ಸಿಂಗ್ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಶಾಸಕರು ಮಾತ್ರ ತಾವು ಯಾವುದೇ ಸೇಡಿನ ರಾಜಕಾರಣ ಮಾಡಿಲ್ಲ ಅಂತಾರೆ. ನಾನು ಈಗಾಗಲೇ ಪ್ರಿವಿಲೇಜ್ ಕಮಿಟಿ ಮುಂದೆ ದೂರನ್ನ ಕೊಟ್ಟಿದ್ದೀನಿ. ಆ ದೂರಿನಲ್ಲಿ ಏನು ತೀರ್ಮಾನ ಆಗುತ್ತೆ, ಅದು ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದನ್ನ ಸಾಬೀತಾದಾಗ ಯಾವುದೇ ಶಿಕ್ಷೆಗೆ ನಾನು ತಯಾರಿದ್ದೇನೆ. ನನ್ನ ಬಗ್ಗೆ ಅವಹೇಳನಕಾರಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರೆ ಅದು 100ಕ್ಕೆ 100 ಸುಳ್ಳು ಅಂತಕ್ಕಂಥದ್ದನ್ನ ಈ ಹೇಳಿಕೆ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀನಿ. ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಬಿಟ್ಟು ಬರಲಿಲ್ಲ ಅನ್ನೋ ಕಾರಣಕ್ಕೆ ಎಂಎಲ್ಎ ಒಬ್ರು ಈ ರೀತಿ ದ್ವೇಷದ ರಾಜಕಾರಣ ಮಾಡಿರೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಆ ಶಾಲೆಯಲ್ಲಿ ಕೊಠಡಿ ಕೊರತೆಯಿಂದ ಮಕ್ಕಳು ಬಯಲಲ್ಲೇ ಪಾಠ ಕಲಿತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರವಾದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಆ ಮೂಲಕ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದ ಕಷ್ಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಶೈಕ್ಷಣಿಕವಾಗಿ ಹಿಂದುಳಿದಿರೋ ರಾಯಚೂರಿನಲ್ಲಿ ಶಾಲಾ ಕೊಠಡಿ ಕೊರತೆಯಿಂದಾಗಿ ಬಯಲಿನಲ್ಲೇ ತರಗತಿಗಳು ನಡೀತಿದ್ವು. ನಗರದ ಎಲ್ಬಿಎಸ್ ಶಾಲೆಯ ಅಲ್ಲಮಪ್ರಭು ಕಾಲೋನಿಯಲ್ಲಿರೋ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಈ ದುಸ್ಥಿತಿ ಇತ್ತು. ಕೊಠಡಿ ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ವರದಿ ಪ್ರಸಾರವಾಗ್ತಿದ್ದಂತೆ ಶಿಕ್ಷಣಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಾಲೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನಾವು CA ಸೈಟ್ ಒಂದು ಅಲಾಟ್ಮೆಂಟ್ ಆಗಿದೆ ಆ ಶಾಲೆಗೆ ಚಂದ್ರಬಂಡ ರೋಡ್ನಲ್ಲಿ. ಅದಕ್ಕೆ ನಾವು ಸುಮಾರು 13 ಲಕ್ಷ ಕಟ್ಟಬೇಕಾಗಿತ್ತು. ಈಗಾಗಲೇ 2.5 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ವಿ. ಉಳಿದ ಹಣ ಬಂದ ನಂತರ ಅಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ತಾತ್ಕಾಲಿಕವಾಗಿ ಅಬುಲ್ ಕಲಾಂ ಬಿಲ್ಡಿಂಗ್ನಲ್ಲಿ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಮಕ್ಕಳನ್ನಲ್ಲಿ ಶಿಫ್ಟ್ ಮಾಡ್ತೀವಿ. ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಇದೀಗ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿದ ನ್ಯೂಸ್ 18 ಕನ್ನಡ ವರದಿ ಫಲಶ್ರುತಿ ಕಂಡಿದೆ. ಹಾಗಾಗಿ ನ್ಯೂಸ್ 18 ಕನ್ನಡ ಕಾರ್ಯಕ್ಕೆ ಧನ್ಯವಾದ ಹೇಳಿದ್ದಾರೆ. ಆದಷ್ಟು ಬೇಗ ಭಾಳ ಜಲ್ದಿ ಆದರೆ ನಮಗೆಲ್ಲರಿಗೆ ಹುಡುಗರಿಗೆಲ್ಲರಿಗೆ ಮತ್ತು ಎಲ್ಲರಿಗೆ ಅನುಕೂಲ ಆಗ್ತಾ. ಇಲ್ಲಪ್ಪ ಅಂದ್ರೆ ಮತ್ತೆ ಮಳೆಯಾಗ ಅವಕಾಶ ಹೊರ ಕೊಡೋಂಥ ಅವಶ್ಯಕತೆ ಭಾಳಷ್ಟು ಪ್ರಾಬ್ಲಮ್ಸ್ ಆಗತ್ತವೆ. ಬಟ್ ಇದರಲ್ಲಿ ಎಷ್ಟು ಶಿಫ್ಟ್ ಮಾಡಿದಷ್ಟು ಜಲ್ದಿ ಆದರೆ ನಮಗೆಲ್ಲ ಭಾಳ ಒಳ್ಳೆ ಸಹಕಾರ ಆಗ್ತಂತ ನಮ್ಮ ಚಾನಲ್ ಅಂತ ಹೇಳಿದ್ವಿ.
ಅಧಿಕಾರಿಗಳು ಕೊಟ್ಟ ಭರವಸೆ ಕೇವಲ ಭರವಸೆಯಾಗಿ ಮಾತ್ರ ಉಳಿಯದಿರಲಿ. ಆದಷ್ಟು ಬೇಗ ಹೇಳಿದ ಮಾತು ಉಳಿಸಿಕೊಂಡ್ರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಅನುಕೂಲ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಕೊಡಗು ಯಾವ ರೀತಿಯಾಗಿ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಈಗ ಹೇಗಿದೆ, ಆ ಸಂದರ್ಭದಲ್ಲಿ ಕೆಲವರು ಮನೆ ಬಿಟ್ಟು ಕೂಡ ಹೋಗಿರ್ಲಿಲ್ಲ. ಅವರು ಯಾರು, ಯಾವ ಕಾರಣಕ್ಕಾಗಿ ಅನ್ನುವ ಸ್ಟೋರಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಮತ್ತೆ ಕನ್ನಡ ನಾಡಿಗೆ ಸ್ವಾಗತ. ಸ್ಕೂಲ್ ಮಕ್ಕಳನ್ನ ಕೇಳಿದ್ರು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹಾಗೂ ಅವರ ಕೊಡುಗೆಗಳ ಬಗ್ಗೆ ಹೇಳ್ತಾರೆ. ಆದ್ರೆ ಅರಣ್ಯ ಸಚಿವ ಶಂಕರ್ಗೆ ಮಾತ್ರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಗೊತ್ತೇ ಇಲ್ವಂತೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಸಚಿವ ಶಂಕರ್ ಮಾಲಾರ್ಪಣೆ ಮಾಡಿದ್ರು. ಬಳಿಕ ಇದು ಯಾರ ಪ್ರತಿಮೆ ಅಂತ ಕೇಳೋ ಮೂಲಕ ತಮ್ಮ ಅಜ್ಞಾನವನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಯಾರ ಪ್ರತಿಮೆ ಅಂತ ಗೊತ್ತಿಲ್ಲದೆ ಕಾಟಾಚಾರಕ್ಕೆ ಉದ್ಘಾಟನೆಗೆ ಹೋದ್ರ ಅಂತ ಸಾರ್ವಜನಿಕರು ಕಿಡಿಕಾರಿದ್ರು. ಮೋಹನ್ ಅವರು ನಮ್ಮ ಇಲ್ಲಿ ಒಂದು ಸ್ಟ್ಯಾಚ್ಯೂ ಉದ್ಘಾಟನೆ ಇದೆ, ಹಾಗಾಗಿ ಊರಲ್ಲಿ ವಿಶೇಷ ಅವರ ಸ್ಟ್ಯಾಚ್ಯೂ ಉದ್ಘಾಟನೆ ಇದೆ, ಬನ್ನಿ ಅಂತಕ್ಕಂಥದ್ದು. ಹಾಗಾಗಿ ಊರಲ್ಲಿ ವಿಶೇಷ ಅವರ ಸ್ಟ್ಯಾಚ್ಯೂ ಉದ್ಘಾಟನೆ ಇದೆ, ಬನ್ನಿ ಅಂತಕ್ಕಂಥದ್ದು. ಸ್ಟ್ಯಾಚ್ಯೂ ಉದ್ಘಾಟನೆ ಇದೆ, ಬನ್ನಿ ಅಂತಕ್ಕಂಥದ್ದು ಇದಿತ್ತು. ಹಾಗಾಗಿ ಹಿಂದೆ ನಮ್ಮ ಅರಣ್ಯ ಇಲಾಖೆಯಿಂದ ಹಿಂದಿನ ಸರ್ಕಾರ ಸುಮಾರು ಯೂನಿವರ್ಸಿಟಿಗೆ 68 ಎಕರೆ ಭೂಮಿಯನ್ನು ಯೂನಿವರ್ಸಿಟಿಗೆ. ಇನ್ನು ಬೆಂಗಳೂರಲ್ಲಿ ಸೈಟ್ ಮತ್ತು ಅಪಾರ್ಟ್ಮೆಂಟ್ ಕೊಳ್ಳುವವರಿಗೆ ಒಂದು ಸುವರ್ಣ ಅವಕಾಶ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಾಜಾಜಿನಗರದ ಕೆಎಲ್ಇ ಗ್ರೌಂಡ್ ಅಲ್ಲಿ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ವನ್ನ ಆಯೋಜನೆ ಮಾಡಿದೆ. ನಿನ್ನೆ ಆರಂಭಗೊಂಡಿರುವ ಎಕ್ಸ್ಪೋ 3 ದಿನಗಳವರೆಗೆ ನಡೆಯಲಿದೆ. ಈ ಬಿಗ್ ರಿಯಲ್ ಎಸ್ಟೇಟ್ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ 25 ಬಿಲ್ಡರ್ಸ್ ಹಾಗೆಯೇ ಡೆವಲಪರ್ಸ್ ಕೂಡ ಭಾಗವಹಿಸಿದ್ದಾರೆ. ರಿಯಲ್ ಎಕ್ಸ್ಪೋ ಜನರಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಇವತ್ತು ಅದ್ದೂರಿ ಮೆರವಣಿಗೆ ಮೂಲಕ ತೆರೆ ಬಿದ್ದಿದೆ. ನಗರದ ಪ್ರಮುಖ ರಸ್ತೆಗಳು ಕೇಸರಿಮಯ ಆದರೆ ಎಲ್ಲೆಂದರಲ್ಲಿ ಪೊಲೀಸ್ ಸರ್ಪಗಾವಲಿನ ನಡುವೆ ಕೂಡ ಯುವಕ ಯುವತಿಯರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕುವಂತಿತ್ತು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯ ಇವತ್ತು ಅದ್ದೂರಿಯಾಗಿ ನಡೆಯಿತು. ವರ್ಷದಿಂದ ವರ್ಷಕ್ಕೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ಬಾರಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಗಣಪತಿ ಮೆರವಣಿಗೆ ಉದ್ದಕ್ಕೂ ಕೇಸರಿಮಯವಾಗಿತ್ತು. ಅಬ್ಬರದ ವಾದ್ಯಗೋಷ್ಠಿಗಳ ನಡುವೆ ಯುವಕರ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕ್ತಾ ಕುಣಿದು ಕುಪ್ಪಳಿಸಿದ್ರು. ಯುವತಿಯರು ತಾವೇನೂ ಕಮ್ಮಿ ಇಲ್ಲ ಎನ್ನುವಂತೆ ಮಸ್ತ್ ಸ್ಟೆಪ್ ಹಾಕಿದ್ರು ನೋಡಿ. ತುಂಬಾನೇ ಜನಸಾಗರ ಸೇರಿದೆ. ಸಖತ್ ಖುಷಿ ಆಗ್ತಿದೆ, ಯಾಕಂದ್ರೆ ಪ್ರತಿ ವರ್ಷ ಮಿಸ್ ಆಗ್ತಿತ್ತು. ಎಲ್ಲರೂ ನಮ್ಮ ಬ್ಯಾಚ್ ಎಲ್ಲ ಟ್ರೂಪ್ ಮಾಡ್ಕೊಂಡು ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದೀನಿ. ನಮ್ಮ ದುರ್ಗ ಯಾವುದಕ್ಕೂ ಕಡಿಮೆ ಇಲ್ಲ. ತುಂಬಾನೇ ಚೆನ್ನಾಗಿ ಎಲ್ಲ ಪ್ರೋತ್ಸಾಹ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಡ್ಯಾನ್ಸ್ ಮಾಡಾಗ್ಲೇ ತುಂಬಾ ಸುಸ್ತಾಗಿ ಹೋಗಿದೀವಿ. ಡಿಜೆ ಸ್ಟೆಪ್ ಅಷ್ಟೇ ಅಲ್ಲ, ಟಮಟೆ ಸದ್ದಿಗೆ ಟಪ್ಪಾಂಗುಚ್ಚಿ ಡ್ಯಾನ್ಸ್ ಹೇಗಿತ್ತು ನೋಡಿ. ಚಂಡೆ, ತಮಟೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಶೋಭಾಯಾತ್ರೆಗೆ ವಿಶೇಷ ಮೆರುಗು ನೀಡಿದ್ವು. ಸಾವಿರಾರು ಜನರಿಗೆ ವಿವಿಧ ಸಂಘ ಸಂಸ್ಥೆಗಳು ಪ್ರಸಾದ, ಮಜ್ಜಿಗೆ ವಿತರಿಸಿದ್ವು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು. ಮೆರವಣಿಗೆಯುದ್ದಕ್ಕೂ ಜನ ಕುಣಿದು ಕುಪ್ಪಳಿಸಿದ್ರು. ನಮ್ಮ ದುರ್ಗದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಶೋಭಾಯಾತ್ರೆ ನಡೆಯುತ್ತೆ. ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ. ಆದರೆ ದುರ್ಗದಲ್ಲಿ ಸೇರುವಂತ ಸಂಖ್ಯೆ ಇದೆಯಲ್ಲ, ಬಹುಶಃ ಕರ್ನಾಟಕದಲ್ಲಿ ಯಾವ ಉತ್ಸವಗಳು ಕೂಡ ಒಂದು ಇಷ್ಟು ಪ್ರಮಾಣದಲ್ಲಿ. ಹಿಂದೂ ಮಹಾಗಣಪತಿಯ ವಿಸರ್ಜನೆ ಶಾಂತಿಯುತವಾಗಿ ನಡೆದಿದ್ದು, ವಿನಾಯಕನ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿನಾಯಕ ತೋಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಇದು ಇವತ್ತಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.